ತುಮಕೂರು ಜಿಲ್ಲೆಯಲ್ಲಿ ಪೌತಿ ಖಾತೆ ಬಾಕಿ ಪ್ರಮಾಣ ಹೆಚ್ಚಿರುವ ಹಿನ್ನೆಲೆ ಪೌತಿ ಖಾತೆ ಆಂದೋಲನ ಮಾಡಲು ಮುಂದಾದ ತುಮಕೂರು ಆಡಳಿತ. ತುಮಕೂರು ಜಿಲ್ಲೆಯಲ್ಲಿ ಪೌತಿ ಖಾತೆ ಬಾಕಿ ಪ್ರಮಾಣ ಹೆಚ್ಚಿರುವ ಹಿನ್ನೆಲೆ ಕಂದಾಯ ಸಚಿವರ ನಿರ್ದೇಶನದಂತೆ ತಾಲೂಕು ಆಡಳಿತ ಪೌತಿ ಖಾತೆ ಆಂದೋಲನ ನಡೆಸಲು ಮುಂದಾಗಿದೆ. ಸಾರ್ವಜನಿಕರಿಗೆ ಅನುಕೂಲ ಕಲ್ಪಿಸುವ ಉದ್ದೇಶದಿಂದ ನೇರವಾಗಿ ಸ್ಥಳದಲ್ಲೇ ಖಾತೆ ಸಂಬಂಧಿಸಿದ ಸೇವೆಗಳನ್ನು ಒದಗಿಸಲು ಈ ವಿಶೇಷ ಆಂದೋಲನವನ್ನು ಆಯೋಜಿಸಲಾಗಿದೆ. ಈ ಹಿನ್ನೆಲೆಯಲ್ಲಿ ನಾಳೆ ತುಮಕೂರು ತಾಲೂಕಿನ ಹೆಬ್ಬೂರು ಹೋಬಳಿಯಲ್ಲಿ ಪೌತಿ ಖಾತೆ ಆಂದೋಲನ ನಡೆಯಲಿದೆ. ಬೆಳಗ್ಗೆ 10 ಗಂಟೆಯಿಂದ ಸಂಜೆ 5 ಗಂಟೆಯವರೆಗೆ ನಡೆಯುವ ಈ ಕಾರ್ಯಕ್ರಮವು ಹೆಬ್ಬೂರು ಹೋಬಳಿಯ ಎಪಿಎಂಸಿ ಸಂತೆ ಸಮೀಪದ ಸಂತೆ ಮೈದಾನದಲ್ಲಿ ಆಯೋಜಿಸಲಾಗಿದೆ. ಖಾತೆ ವರ್ಗಾವಣೆ, ಬಾಕಿ ಪಾವತಿ ಹಾಗೂ ಇತರೆ ಕಂದಾಯ ಸಂಬಂಧಿತ ಸಮಸ್ಯೆಗಳಿಗೆ ಪರಿಹಾರ ನೀಡುವ ಉದ್ದೇಶ ಈ ಆಂದೋಲನದಾಗಿದೆ. ಪೌತಿ ಖಾತೆ ಬಾಕಿ ಉಳಿದಿರುವುದರಿಂದ ಸರ್ಕಾರಕ್ಕಾಗ್ತಾ ಇರುವ ಆದಾಯ ನಷ್ಟವನ್ನ ತಡೆಯುವ ಜೊತೆಗೆ ಜನರಿಗೆ ಸರಳ ಮತ್ತು ವೇಗವಾದ ಸೇವೆ ನೀಡಲು ಈ ಕ್ರಮ ಕೈಗೊಳ್ಳಲಾಗಿದೆ. ಯಾವುದೇ ಮಧ್ಯವರ್ತಿ ಅಥವಾ ಬ್ರೋಕರ್ಗಳ ಹಾವಳಿ ಇಲ್ಲದೆ ಸಾರ್ವಜನಿಕರು ನೇರವಾಗಿ ಅಧಿಕಾರಿಗಳ ಬಳಿ ತಮ್ಮ ಕೆಲಸಗಳನ್ನು ಮಾಡಿಸಿಕೊಳ್ಳಲು ಅವಕಾಶ ಕಲ್ಪಿಸಲಾಗಿದೆ. ಈ ಆಂದೋಲನದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಸಾರ್ವಜನಿಕರು ಭಾಗವಹಿಸಿ ಇದರ ಪ್ರಯೋಜನ ಪಡೆಯುವಂತೆ ತಹಸೀಲ್ದಾರ್ ರಾಜೇಶ್ವರಿ ಮನವಿಯನ್ನ ಮಾಡಿದ್ದಾರೆ. ಪೌತಿ ಖಾತೆ ಸಂಬಂಧಿತ ಸಮಸ್ಯೆಗಳು ಹೊಂದಿರುವ ರೈತರು ಮತ್ತು ನಾಗರಿಕರು ಈ ಅವಕಾಶವನ್ನ ಸದುಪಯೋಗಪಡಿಸಿಕೊಳ್ಳುವಂತೆ ತಾಲೂಕು ಆಡಳಿತದಿಂದ ಕರೆ ನೀಡಲಾಗಿದೆ. ಎಲ್ಲರಿಗೂ ನಮಸ್ಕಾರ. ಮಾನ್ಯ ಕಂದಾಯ ಸಚಿವರ ಆದೇಶದಂತೆ ನಾವು ರಾಜ್ಯದಾದ್ಯಂತ ಈ ಪೌತಿ ಆಂದೋಲನ ನಾವು ಹಮ್ಮಿಕೊಂಡಿದ್ದೇವೆ. ಅದರಂತೆ ನಮ್ಮ ತಾಲೂಕಿನಲ್ಲೂ ಕೂಡ ನಾವು ಈ ಪೌತಿ ಆಂದೋಲನವನ್ನು ಮಾಡ್ತಾ ಇದ್ದೇವೆ. ಅದರ ಸಲುವಾಗಿ ಇದೇ ಶುಕ್ರವಾರ ಅಂದರೆ 9/1/2026 ಹೆಬ್ಬೂರು ಹೋಬಳಿಯ ಹೆಬ್ಬೂರಿನಲ್ಲಿರುವ ಎಪಿಎಂಸಿ ಯಾರ್ಡ್ ಮುಂಭಾಗದ ಸಂತೆ ಮೈದಾನದಲ್ಲಿ ನಾವು ಈ ಪೌತಿ ಆಂದೋಲನವನ್ನು ಹಮ್ಮಿಕೊಂಡಿದ್ದೇವೆ. ಬೆಳಗ್ಗೆ 10 ಗಂಟೆಯಿಂದ ಸಂಜೆ 5 ಗಂಟೆವರೆಗೂ ಈ ಆಂದೋಲನದಲ್ಲಿ ಹೆಚ್ಚಿನ ಜನರು ಭಾಗವಹಿಸಿ ಈ ಆಂದೋಲನವನ್ನು ಯಶಸ್ವಿಗೊಳಿಸಲು ಬೇಕಾಗಿ ನಾವು ಕೋರುತ್ತೇವೆ. ಈಗಾಗಲೇ ನಾವು ರೈತರಿಗೆ ಯಾರ್ಯಾರು ಪೌತಿ ಖಾತೆ ಆಗಬೇಕು ಅನ್ನೋ ರೈತರಿಗೆ ತಿಳುವಳಿಕೆ ಪತ್ರವನ್ನು ನಾವು ಕೂಡ ಕೊಟ್ಟಿದ್ದೇವೆ. ಅದರಂತೆ ಅದಕ್ಕೆ ಏನು ದಾಖಲಾತಿಗಳು ಬೇಕು ಅನ್ನೋದು ಕೂಡ ನಾವು ಪತ್ರದಲ್ಲಿ ಕೂಡ ನಾವು ಆಲ್ರೆಡಿ ಇನ್ಫಾರ್ಮೇಷನ್ನ ಶೇರ್ ಮಾಡಿದ್ದೇವೆ. ದಾಖಲಾತಿಗಳಂದರೆ ನಮ್ಮದು ಆಧಾರ್ ಕಾರ್ಡು, ವಂಶವೃಕ್ಷ, ಆ್ಯಂಡ್ ದೆನ್ ಮರಣ ಪ್ರಮಾಣ ಪತ್ರ ಮತ್ತು ಬೇಸಿಕ್ ನಮ್ಮದು ರೆವಿನ್ಯೂ ಡಾಕ್ಯುಮೆಂಟ್ಸ್ ಆಗಿರುವ RTC ಮ್ಯುಟೇಷನ್ಗಳು ಎಲ್ಲ ನಾವು ಸಬ್ಮಿಟ್ ಮಾಡಿದರೆ ತಾವು ಸ್ಥಳದಲ್ಲೇ ನಾವು ಕೂಡ ಅರ್ಜಿಯನ್ನು ಹಾಕಿ 15 ದಿನಗಳಲ್ಲಿ ನಮ್ಮ ಖಾತೆಯನ್ನು ನಾವು ನಿಯಮಾನುಸಾರ ಮಾಡಿಕೊಡ್ತೇವೆ. ಆಧಾರ್ ಕಾರ್ಡ್, ವಂಶವೃಕ್ಷ, ಮರಣ ಪ್ರಮಾಣ ಪತ್ರ ಮತ್ತು ಕಂದಾಯ ದಾಖಲಾತಿಗಳಾದ RTC ಮತ್ತು MRC. ಈ ಆಂದೋಲನದಿಂದ ನಾವು ನಿಮ್ಮ ಮುಂದೆ ಬರ್ತಾ ಇರೋದ್ರಿಂದ ನಿಮಗೆ ಸಮಯ ಕೂಡ ವ್ಯರ್ಥ ಆಗೋದಿಲ್ಲ ಮತ್ತು ಬ್ರೋಕರ್ ಹಾವಳಿ ಎಲ್ಲ ಏನಿದೆ ಅದು ಕೂಡ ನಾವು ಕಡಿಮೆ ಮಾಡಬಹುದು ಅಂತ ಈ ಯೋಜನೆಯನ್ನು ನಾವು ಹಮ್ಮಿಕೊಂಡಿದ್ದೇವೆ. ಆದ್ದರಿಂದ ತುಂಬ ಹೆಚ್ಚಿನ ಜನರು ಹೆಬ್ಬೂರು ಹೋಬಳಿಯಲ್ಲಿ ಭಾಗವಹಿಸಿ ತಾವು ಈ ಆಂದೋಲನವನ್ನು ಯಶಸ್ವಿಗೊಳಿಸಬೇಕೆಂದು ತಮ್ಮಲ್ಲಿ ಮತ್ತೆ ಮನವಿ ಮಾಡಿಕೊಳ್ತಾ ಇದ್ದೀನಿ. ಇದಲ್ಲದೆ ತಾವು ಯಾವುದೇ ಸಮಯದಲ್ಲೂ ಕೂಡ ನಮ್ಮ ಕಚೇರಿಗೆ, ತಾಲೂಕು ಕಚೇರಿಗೆ ಅಥವಾ ತಮ್ಮ ಕನ್ಸರ್ನ್ಡ್ ವಿಲೇಜ್ ಅಕೌಂಟೆಂಟ್ ಕಚೇರಿಗೆ ಅಥವಾ ನಾಡ ಕಚೇರಿಗೆ ತಾವು ಸಂಪರ್ಕಿಸಿ ಆಗಲೂ ಕೂಡ ತಾವು ಈ ಪೌತಿ ಆಂದೋಲನವನ್ನು ತಾವು ಸದುಪಯೋಗ ಪಡಿಸ್ಕೋಬಹುದು. ಕ್ಯಾಮರಾ ಪರ್ಸನ್ ಸಂಜಯ್ ಜೊತೆ ದೀಪಕ್ ಕೆಂಕೆರೆ, ಪ್ರಜಾಶಕ್ತಿ ಟಿವಿ, ತುಮಕೂರು.